ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ಆದಿಕಾಂಡ 22ನೇ ಅಧ್ಯಾಯ ಅದರ 2ನೇ ವಚನದಿಂದ 8ನೇ ವಚನವರೆಗೂ. ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾದ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಬೆಳಗ್ಗೆ ಅಬ್ರಹಾಮನು ಎದ್ದು ಕತ್ತಿಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ್ದ ಸ್ಥಳಕ್ಕೆ ಹೊರಟನು. 3ನೇ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತಿಯ ಬಳಿಯಲ್ಲಿ ಇರಿ, ನಾನು ನನ್ನ ಮಗನು ಅಲ್ಲಿಗೆ ಹೋಗಿ ದೇವರಾರಾಧನೆ ಮಾಡಿಕೊಂಡು ನಿಮ್ಮ ಬಳಿಗೆ ತಿರುಗಿ ಬರುತ್ತೇವೆ ಎಂದು ಹೇಳಿದನು. ಆಗ ಅಬ್ರಹಾಮನು ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ತನ್ನ ಮಗನಾದ ಇಸಾಕನ ಮೇಲೆ ಹೊರಿಸಿ ತನ್ನ ಕೈಯಲ್ಲಿ ಬೆಂಕಿಯನ್ನು ಕತ್ತಿಯನ್ನು ತೆಗೆದುಕೊಂಡು ನಂತರ ಅವರಿಬ್ಬರು ಹೊರಟು ಹೋದರು. ಹೋಗುವಾಗ ಇಸಾಕನು ತನ್ನ ತಂದೆಯಾದ ಅಬ್ರಹಾಮನಿಗೆ ಅಪ್ಪ ಎಂದು ಕರೆಯಲು ಅಬ್ರಹಾಮನು, ಏನು ಮಗನೇ ಅಂದನು. ಇಸಾಕನು, ಇಗೋ ಬೆಂಕಿಯು ಕಟ್ಟಿಗೆಯೂ ಉಂಟು, ಆದರೆ ಹೋಮಕ್ಕೆ ಬೇಕಾದ ಕುರಿಯಲ್ಲಿ ಎಂದು ಕೇಳಿದ್ದಕ್ಕೆ ಅಬ್ರಹಾಮನು, ಮಗನೇ, ಹೋಮಕ್ಕೆ ಬೇಕಾದ ಕುರಿಯನ್ನು ದೇವರೇ ಒದಗಿಸುವನು ಅಂದನು. ಶಕ್ತನಾದ ದೇವರೇ ಅಪ್ಪ, ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ಕರ್ತನಪ್ಪ, ಬೆಳಗಿನ ಜಾವದಲ್ಲಿ ಅಪ್ಪ ವಾಕ್ಯದೊಂದಿಗೆ ಮಾತನಾಡೋದಕ್ಕಾಗಿ ನಿಮಗೆ ಸ್ತೋತ್ರ ಕರ್ತನೆ. ಅಬ್ರಹಾಮನ ನಂಬಿಕೆ ನೋಡೋದಕ್ಕಾಗಿ ಆತನು ಒಬ್ಬನೇ ಮಗನಾದ ಅಪ್ಪ ಇಸಾಕನನ್ನು ಕರ್ತನೆಯನ್ನು ಸರ್ವಾಂಗಮವಾಗಿ ಮಾಡಬೇಕು ಎಂದಾಗ ದೇವರೇ ಅಬ್ರಹಾಮನು ಆತನ ಕರೆದುಕೊಂಡು ಅಪ್ಪ ಎಲ್ಲದೂ ಮಾಡಿದಾಗ ದೇವ ನೀನು ಕರ್ತನೆ ಆತನ ತಡೆದು ದೇವರೇ ಆತನ ನಂಬಿಕೆಯನ್ನು ನೋಡಿ ನೀನು ಭಯಭಕ್ತಿ ಉಳ್ಳವನಾಗಿದ್ದೆ ಎಂದು ಹೇಳಿದ್ದೀರಿ ದೇವರೇ. ಹಾಗೆ ಕರ್ತನೆ ಅಪ್ಪ, ನಿಮ್ಮಲ್ಲಿ ಕರ್ತನೆ ಯಾರು ಭಯಭಕ್ತಿ ಉಳ್ಳವರಿದ್ದಾರೋ ದೇವ ನೀನು ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಕರ್ತನೆ. ಅವರ ಜೀವಿತದಲ್ಲಿ ಏನೆಲ್ಲ ಸಮಸ್ಯೆ ತೊಂದರೆಗಳು ಕರ್ತನೆ ಕಳವಳಿದ್ದಾವೆ ಈಗಲೇ ಅಪ್ಪ ಕರ್ತನಾದ ಯೇಸುವಿನ ನಾವಲ್ಲಿ ಬಿಡುಗಡೆ ಆಗಲಿ ಕರ್ತನೆ. ಅಪ್ಪ ಹೌದು ಕರ್ತನೆ, ಯೆಹೋವ ಈರೇ ದೇವರಪ್ಪ ನಮ್ಮ ಸಂಗ್ರಹಣೆ ಇದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಇಡುವೆ ನೋಡುತ್ತಿರುವಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಕರ್ತನೆ. ಪ್ರತಿಯೊಬ್ಬರು ಬ್ಲೆಸ್ ಮಾಡಿ ಯೇಸುವಿನ ನಾಮದಲ್ಲಿ ತಂದೆ, ಆಮೇಲೆ.